ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಎಸ್ ಬಿ ಹೋರ್ತಿಯ ಈ ಒಂದು ಎಲೆಕ್ಟ್ರಿಕ್ ಹೊಲಿಗೆ ಯಂತ್ರ, ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಳಕ್ಕೆ ಆನ್ಲೈನ್ ಮೂಲಕ ಸರ್ಕಾರ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಸೊ ನೇರವಾಗಿ ಅರ್ಜಿ ಸಲ್ಲಿಸಿ ಈ ಒಂದು ಹೊಲಿಗೆ ಯಂತ್ರ ಪಡೆಯುವಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಲೈವ್ ಪ್ರೂಫ್ ನಾನು ನಿಮಗೆ ತೋರಿಸಿಕೊಡ್ತೇನೆ. ಅರ್ಜಿ ಕೂಡ ಸಲ್ಲಿಸಿ ತೋರಿಸಿಕೊಡ್ತೇನೆ ಸ್ನೇಹಿತರೆ. ಲೇಟ್ ಮಾಡೋದು ಬೇಡ, ಬನ್ನಿ ನೋಡೋಣ. ತಾವು ಇದುವರೆಗೆ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಮೊದಲು ಎಲ್ಲ ಹೊಲಿಗೆ ಯಂತ್ರಗಳು ಮ್ಯಾನುವಲ್ ಆಗಿ ಸಿಗ್ತಾ ಇದ್ವು. ಬಟ್ ಈಗ ಏನಾಗಿದೆ, ಎಲೆಕ್ಟ್ರಿಕ್ ಹೊಲಿಗೆ ಯಂತ್ರ, ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳನ್ನು ಪಡೆದುಕೊಳ್ಳಕ್ಕೆ ಸರ್ಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ. ಸೊ ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಕೇವಲ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್, ಇನ್ಕಮ್ ಕಾಸ್ಟ್ ಇದ್ರೆ ಸಾಕು, ನೀವು ಅರ್ಜಿಯನ್ನ ತುಂಬಾ ಸುಲಭವಾಗಿ ಸಲ್ಲಿಸಬಹುದು. ನೋಡಿ, ಇವಾಗ ನೇರವಾಗಿ ನಾನು ಲಿಂಕ್ ಅನ್ನ ಓಪನ್ ಮಾಡ್ತೇನೆ. ಸ್ನೇಹಿತರೆ, ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೇಳ್ತೇನೆ. ಮುಂದೆ ಇಲ್ಲಿ ಮೊದಲು ಏನ್ ಮಾಡಬೇಕು, ಲಿಂಕ್ ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಕೌಂಟ್ ಇಲ್ಲ ಅಂದ್ರೆ ಅಕೌಂಟ್ ಅನ್ನ ನೀವು ಯೂಸರ್ ಅಂತ ಕ್ರಿಯೇಟ್ ಮಾಡ್ಕೋಬಹುದು, ಅಥವಾ ಅಕೌಂಟ್ ಇದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಕೊಡಿ, ಈ ಒಂದು ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಕೊಡಿ. ಇವಾಗ ನಮ್ಮ ಮೊಬೈಲ್ಗೆ OTP ಬಂದಿದೆ. OTP ನ ಹಾಕಿ ಇಲ್ಲಿ ಈ ಕಾಣುವಂತ ಕ್ಯಾಪ್ಚರ್ ಕೋಡ್ ನ ಇಲ್ಲಿ ಹಾಕ್ತೇವೆ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಪೋರ್ಟಲ್ ಇವಾಗ ಲಾಗಿನ್ ಆಗಿದೆ. ಇಲ್ಲಿ ಏನ್ ಮಾಡಬೇಕು, ಇಂಗ್ಲಿಷ್ ಇರುತ್ತೆ. ಇಲ್ಲಿ ನೀವು ನಾರ್ಮಲ್ ಆಗಿ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಹೋಗಿ ಕನ್ನಡ ಅಂತ ಮಾಡಿಕೊಳ್ಳಿ. ಲ್ಯಾಂಗ್ವೇಜ್ ಅನ್ನ ಕನ್ನಡ ಆಗುತ್ತೆ, ಸಂಪೂರ್ಣ ಭಾಷೆ ಇಲ್ಲಿ ಕನ್ನಡ ಅಂತ ಮಾಡಿಕೊಳ್ಳಿ. ಕನ್ನಡ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು, ಇಲ್ಲಿ ಸೇವೆಗಳ ಮನವಿ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲಭ್ಯವಿರುವ ಎಲ್ಲಾ ಸೇವೆಗಳಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಚ್ ಬಾಕ್ಸ್ ಕಾಣುತ್ತೆ. ಈ ಸರ್ಚ್ ಬಾಕ್ಸ್ ಅಲ್ಲಿ SWE ಅಂತ ಟೈಪ್ ಮಾಡಬೇಕು. ಇಲ್ಲ ಸಾರಿ, SEWIN ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಇಲ್ಲಿ ನಿಮಗೆ ಸೇವಿಂಗ್ ಮಷಿನ್ ಅಂತ ಒಂದು ಬರುತ್ತೆ, ಇಲ್ಲಿ ಸೇವಿಂಗ್ ಮಷಿನ್ 2 ಅಂತ ಒಂದು ಬರುತ್ತೆ. ಸೆಕೆಂಡ್ ನಂಬರ್ ಅಲ್ಲಿ ಇದೆ ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಕ್ ಸೇವಿಂಗ್ ಮಷಿನ್ ಟು ದ ಬೆನಿಫಿಷರಿ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಇಲಾಖೆಯಿಂದ ಇದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಪೇಜ್ ಓಪನ್ ಆಗುತ್ತೆ. ನೋಡಬಹುದು, 2025-26ನೇ ಸಾಲಿನಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯುವ ಅರ್ಜಿ ಅಂತ ಬರುತ್ತೆ. ಸೊ ಇದನ್ನ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೇನೆ ನೋಡಿ. ಇದರಲ್ಲಿ ಕೆಲವೊಂದು ಕಂಡೀಷನ್ಸ್ ಹೇಳಿದ್ದಾರೆ. ಪಾಸ್ಪೋರ್ಟ್ ಗಾತ್ರದ ಒಂದು ಭಾವಚಿತ್ರ ಇರಬೇಕು, ಅದು JPG ಫಾರ್ಮೆಟ್ ಅಲ್ಲಿ ಸ್ಕ್ಯಾನ್ ಮಾಡಿ ಇಡಬೇಕು. ನೆಕ್ಸ್ಟ್ ಜನ್ಮ ದಿನಾಂಕ ಅಂದ್ರೆ ನಿಮ್ಮ LC ಇರತ್ತಲ್ಲ, LC ಅಥವಾ SSLC ಮಾರ್ಕ್ಸ್ ಕಾರ್ಡ್ ಅಥವಾ ಇನ್ನಿತರ ಏನಾದರೂ ಡೇಟ್ ಆಫ್ ಬರ್ತ್ ಇರೋದು. ನೆಕ್ಸ್ಟ್ ಶೈಕ್ಷಣಿಕ ಅರ್ಹತೆ, ನಿಮ್ಮ ಒಂದು LC ನ PDF ಅಲ್ಲಿ ಸ್ಕ್ಯಾನ್ ಮಾಡಬೇಕು, ಹಾಗೂ SSLC ಅಂಕಪಟ್ಟಿ ಏನಿದೆ ಅದು ಕೂಡ PDF ಅಲ್ಲಿ ಸ್ಕ್ಯಾನ್ ಮಾಡಬೇಕು. ಜಾತಿ ಪ್ರಮಾಣ ಪತ್ರ, ಅದು ಕೂಡ ಪರಿಶಿಷ್ಟ ಜಾತಿ ಮತ್ತು ಅಲ್ಪಸಂಖ್ಯಾತರವರಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ ಜಾತಿ ಪ್ರಮಾಣ ಪತ್ರ. ಉಳಿದವರಿಗೆ ಜಾತಿ ಪ್ರಮಾಣ ಪತ್ರ ಅವಶ್ಯ ಇರಲ್ಲ. SC ST ಅವರಿಗೆ ಮತ್ತು ಅಲ್ಪಸಂಖ್ಯಾತರು ಇದ್ರೆ ಅವರು ಜಾತಿ ಪ್ರಮಾಣ ಪತ್ರ ಕೂಡ ಅಟ್ಯಾಚ್ ಮಾಡಬೇಕು. ಅಥವಾ ಬೇರೆ ಕಾಸ್ಟ್ದವರು ಇದ್ರೆ ಅವರಿಗೆ ಜಾತಿ ಪ್ರಮಾಣ ಪತ್ರ ಅವಶ್ಯಕತೆ ಇರೋದಿಲ್ಲ, ಅವರು ಕೂಡ ಅರ್ಜಿ ಹಾಕ್ಬೋದು. ಅದು ಕೂಡ PDF ಅಲ್ಲಿ ಸ್ಕ್ಯಾನ್ ಮಾಡಿ. ಪಡಿತರ ಚೀಟಿ PDF ಅಲ್ಲಿ ಸ್ಕ್ಯಾನ್ ಮಾಡಿ. ಮತದಾರರ ಗುರುತಿನ ಚೀಟಿ ಅಂದ್ರೆ ವೋಟರ್ ID, ಅದು ಕೂಡ PDF ಅಲ್ಲಿ. ಆಯಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಹೊಲಿಗೆ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ಒಂದು ದೃಢೀಕರಣ ಪತ್ರವನ್ನ ಪಡೆದುಕೊಳ್ಳಬೇಕು. ನಿಮ್ಮ ಪಂಚಾಯತಿಗಳಲ್ಲಿ ಸಂಬಂಧಪಟ್ಟಂತ PDOಗಳು ಇರ್ತಾರಲ್ಲ ಅವ್ರ ಹತ್ರ. ಸೊ ಅದು ಕೂಡ PDF ಅಲ್ಲಿ ಸ್ಕ್ಯಾನ್ ಮಾಡಬೇಕು. ಅವರೊಂದು ದೃಢೀಕರಣ ಅಂತ ಕೊಡ್ತಾರೆ, ಒಂದು ಫಾರ್ಮೆಟ್ ಇರುತ್ತೆ, ಇವರು ಟೈಲರಿಂಗ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಇಲ್ಲಿ ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಸರ್ಕಾರಿ ನೌಕರರಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಇವು ಕಂಡೀಷನ್. ಇಟ್ಟಾದ್ಮೇಲೆ ಇದನ್ನ ಮೇಲೆ ಮೂವ್ ಮಾಡಬೇಕು. ಮೇಲೆ ಮೂವ್ ಮಾಡಿದಾಗ ನೋಡಿ ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ನಿಮಗೆ ಇಲ್ಲಿ ಯಾವ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೋಡಬಹುದು. ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಸರು ಸೆಲೆಕ್ಟ್ ಮಾಡಿ. ನಿಮ್ಮ ಜಿಲ್ಲೆ ಯಾವುದಿದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ತಾಲೂಕಿನ ಹೆಸರು ಬರುತ್ತೆ. ಜಿಲ್ಲೆ ಸೆಲೆಕ್ಟ್ ಮಾಡಿದಾಗ ತಾಲೂಕು, ಅರ್ಜಿದಾರರ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕು. ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರೋ ತರ ತಂದೆ ಅಥವಾ ತಾಯಿ ಹೆಸರನ್ನ ಹಾಕಬೇಕು, ಅಥವಾ ಮ್ಯಾರೇಜ್ ಆಗಿದ್ರೆ ಗಂಡನ ಹೆಸರು. ಇಲ್ಲಿ ನಿಮ್ಮ ಲಿಂಗ ಕಂಪಲ್ಸರಿ
ಹೆಣ್ಣು ಮಕ್ಕಳು ಅರ್ಜಿ ಸಲ್ಲಿಸೋಕ್ಕೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ಹೆಣ್ಣು ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಜಾತಿ ಬರುತ್ತೆ, ನಿಮ್ಮ ಕಾಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದೆಲ್ಲ ಫಿಲ್ ಮಾಡಿದಾಗ. ನೆಕ್ಸ್ಟ್ ನೋಡಿ, ಇದಾದಮೇಲೆ ಇದನ್ನು ಸ್ಕ್ರಾಲ್ ಅಪ್ ಮಾಡಿದಾಗ ಇಲ್ಲಿ ಏನು ಬರುತ್ತೆ, ಮೊಬೈಲ್ ಸಂಖ್ಯೆ, ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರು, ನಿಮ್ಮ ಇಮೇಲ್ ಐ ಡಿ, ನಿಮ್ಮ ರಾಜ್ಯದ ಹೆಸರನ್ನು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಕರ್ನಾಟಕ ಹಾಕಿಕೊಳ್ಳಬೇಕು. ನೆಕ್ಸ್ಟ್ ನೋಡಿ, ನಿಮ್ಮ ಜಿಲ್ಲೆ ಹೆಸರು ಬರುತ್ತೆ, ಇಲ್ಲಿ ಎಲ್ಲ ಜಿಲ್ಲೆಗಳಿದ್ದಾವೆ. ಹಾಗೂ ನಿಮ್ಮ ವಿಳಾಸ ಏನಿದೆ ಆಧಾರ್ ಕಾರ್ಡ್ದಲ್ಲಿರೋ ಥರ ನಿಮ್ಮ ವಿಳಾಸ, ನಿಮ್ಮ ಪಿನ್ ಕೋಡನ್ನು ಹಾಕಬೇಕು. ಇದಾದಮೇಲೆ ನೋಡಿ, ಸ್ಟಾರ್ಟಿಂಗಲ್ಲಿ ಎಜುಕೇಷನ್ ಕೇಳಿದ್ದಾರೆ. ಇಲ್ಲಿ ನಿಮಗೆ ಯಾವ ಎಜುಕೇಷನ್ ಕಡಿಮೆ ಇದೆ ಅಲ್ಲಿವರೆಗೂ ನೀವು ಅರ್ಜಿ ಸಲ್ಲಿಸ್ಬೋದು. ಅಲ್ಲಿ ಮೇಲೆ ಏನು ಕೊಟ್ಟಿದ್ದಾರೆ, SSLC ಅಂತ ಅವರು PDF ಬೇಕಂತ ಕೊಟ್ಟಿದ್ದಾರೆ. ಆದರೆ SSLCಗಿಂತ ಕಡಿಮೆ ಆದವರು ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇದ್ದರೆ ಇಲ್ಲಿ ಬರುತ್ತೆ. 7th 8th 9th ಹಾಗೂ 4ನೇ ತರಗತಿ 5ನೇ ತರಗತಿ ಅದು ಕೂಡ ಇಲ್ಲಿ ಶೋ ಆಗುತ್ತೆ. ಆವಾಗ ನೀವು ಅದನ್ನು ಸೆಲೆಕ್ಟ್ ಮಾಡಿ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್, ನೀವು ವಿಕಲಚೇತನರಾಗಿದ್ದರೆ ಹೌದು ಮಾಡಿ, ಇಲ್ಲ ಅಂದರೆ ಇಲ್ಲ ಮಾಡಿ. ಆಯಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಳಿಂದ ಹೊಲಿಗೆ ಯಂತ್ರ, ಟೈಲರಿಂಗ್ ದೃಢೀಕರಣ ಪತ್ರ ಪಡೆದಿದ್ದರೆ ಹೌದು ಅಂತ ಕೊಡಿ. ಇದು ಪಡೆದುಕೊಳ್ಳಬೇಕು, ಬಹಳ ಇಂಪಾರ್ಟೆಂಟು. ನೀವು ಅಂಗವಿಕಲರಾಗಿದ್ದರೆ ಹೌದು ಮಾಡಿ, ಇಲ್ಲ ಅಂದರೆ ಇಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ಮೇಲಿನ ಅರ್ಜಿಯಲ್ಲಿ ಸಲ್ಲಿಸಲಾದ ಮಾಹಿತಿ ಎಲ್ಲ ಸತ್ಯವಾಗಿರುತ್ತೆ ಅಂತ ಇಲ್ಲಿ ಈ ಬಾಕ್ಸಲ್ಲಿ ಐ ಅಗ್ರಿ ಅಂತ ಕೊಡಬೇಕು. ಐ ಅಗ್ರಿ ಅಂತ ಕೊಟ್ಟ ತಕ್ಷಣ ಏನು ಮಾಡಬೇಕು ಸ್ನೇಹಿತರೆ, ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ ಏನಿದೆ ಇಲ್ಲಿ ಎಂಟ್ರಿ ಮಾಡಬೇಕು. ಈ ಒಂದು ಕ್ಯಾಪ್ಚರ್ ಕೋಡು, ಈ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ, ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಏನು ಮಾಡಬೇಕು, ಸಬ್ಮಿಟ್ ಅಂತ ಕೊಡಬೇಕು. ಕೊಟ್ಟಾಗ ನಿಮ್ಮ ಮುಂದೆ ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ OTP ಹಾಕಿದಾಗ ಸಕ್ಸಸ್ಫುಲ್ ಆಗಿ ಡೆಮೋಗ್ರಾಫಿಕ್ ಆಗಿರುತ್ತೆ. ನಿಮ್ಮ ಅಪ್ಲಿಕೇಶನ್ ಕೂಡ ನಿಮಗೆ ಶೋ ಆಗುತ್ತೆ. ಕೆಲವು ಸಲ ಅಪ್ಲಿಕೇಶನ್ ಮೊದಲು ಶೋ ಆಗುತ್ತೆ. ಅಪ್ಲಿಕೇಶನ್ ಶೋ ಆದಾಗ ಅಲ್ಲಿ ನೀವು ನಿಮ್ಮ ಒಂದು ಮಾಹಿತಿ ಸರಿಯಾಗಿದೆ ಎಲ್ಲ ನೋಡಬೇಕು. ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತೆ ಎಡಿಟ್ ಮಾಡ್ಕೋಬೇಕು. ಅದೆಲ್ಲ ಆದ ತಕ್ಷಣ ಸಬ್ಮಿಟ್ ಅಂತ ಕೊಟ್ಟಾಗ ನಿಮಗೆ ಆಧಾರ್ ನಂಬರ್ ಕೇಳುತ್ತೆ ಹಾಗೂ OTP ಕೇಳುತ್ತೆ, ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ಗೆ. ಅದನ್ನು ಹಾಕಿ ಸಬ್ಮಿಟ್ ಕೊಟ್ಟಾಗ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದು ಒಂದು ಕಾಪಿ ಪ್ರಿಂಟ್ ಕೂಡ ಬರುತ್ತೆ ನಿಮಗೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಸುವ ಈ ಒಂದು ವೆಬ್ಸೈಟ್ ಲಿಂಕ್ ಏನಿದೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿದ್ದೇನೆ. ನೀವು ಅದನ್ನು ಕಂಪಲ್ಸರಿ ನೋಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಈ ಒಂದು ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಹಾಗೂ ಇನ್ನೊಂದು ವಿಷಯ ಏನಂದರೆ ಸ್ನೇಹಿತರೆ, ನಿಮಗೆ ಇದರಲ್ಲಿ ಅರ್ಜಿ ಸಲ್ಲಿಸೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದ್ದರೆ, ದಯವಿಟ್ಟು ನಿಮ್ಮ ಹತ್ತಿರದ ಗ್ರಾಮ ಒನ್ ಇದ್ದಾವೆ, ಬೆಂಗಳೂರು ಒನ್ ಇದ್ದಾವೆ, ಕರ್ನಾಟಕ ಒನ್ ಕೇಂದ್ರಗಳಿದ್ದಾವೆ. ಸೊ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಏನು ತೊಂದರೆ ಇಲ್ಲ, ಸರಿನಾ? ಅಲ್ಲಿ ಹೋಗಿ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ಅಥವಾ ನಿಮ್ಮ ಹತ್ರ ಕಂಪ್ಯೂಟರ್ ಇದ್ದರೆ ಅಥವಾ ಒಳ್ಳೆ ಮೊಬೈಲ್ ಇದ್ದರೆ ಅದರಲ್ಲಿ ನಿಮಗೆ PDF ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋ ಮಾಹಿತಿ ಇದ್ದರೆ ಅಲ್ಲಿಂದ ಕೂಡ ಅರ್ಜಿ ಸಲ್ಲಿಸ್ಬೋದು. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.